ಹಾಯ್ ಫ್ರೆಂಡ್, ವೆಲ್ಕಮ್. ಫ್ಯೂಸಿಂಗ್ ಮಾಡ್ಕೊಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಮೊದಲನೇದಾಗಿ ನೋಡ್ಕೊಳ್ಳಿ, ಈ ರೀತಿ ಕ್ಲಾತ್ ತೊಗೋಬೇಕಾಗತ್ತೆ. ಕ್ಲಾತ್ ಯಾವುದೇ ರೀತಿ ಅಡ್ಡ ಹಾಕಬೇಡಿ. ಪ್ರತಿಯೊಂದು ಕ್ಲಾತನ್ನು ಈಗ ಸ್ಟ್ರೈಟಲ್ಲಿ ತೊಗೊಳ್ಳಿ. ಸ್ಟ್ರೈಟಲ್ಲಿ ತೊಗೊಂಡು ನೋಡಿ, ಈ ರೀತಿ ಐರನ್ ಮಾಡ್ಕೊಳ್ಳಿ. ಫಸ್ಟಿಗೆ ಐರನ್ ಮಾಡಿಕೊಂಡು ಕಾಲರ್ ಕಟ್ ಮಾಡ್ಕೊಂಡಿರ್ತೀರಲ್ವಾ, ಫ್ಯೂಸಿಂಗ್ ಮಾಡೋದಕ್ಕೋಸ್ಕರ ಅಂತ ಕಾಲರು ಕಟ್ಟಿಂಗ್ ಮಾಡ್ಕೊಂಡಿರ್ತೀರಲ್ಲ, ಅದನ್ನು ನೋಡಿ ಇವಾಗ ಈ ರೀತಿ ಮಾಡಿಕೊಂಡು ನೋಡಿ. ಇವಾಗ ಕರೆಕ್ಟಾಗಿ ಫಸ್ಟು ಕಾಲರನ್ನು ಈ ರೀತಿ ಇಟ್ಕೋಬೇಕಾಗತ್ತೆ. ಇದರಲ್ಲಿ ಗಮ್ ಇರುತ್ತೆ, ನೋಡ್ಕೊಳ್ಳಿ ಯಾವ ರೀತಿ ಗಮ್ ಇದೆ ಏನು ಅಂತೇಳಿ. ಒಂದು ಸೈಡಲ್ಲಿ ಗಮ್ ಇರುತ್ತೆ, ಒಂದು ಸೈಡಲ್ಲಿ ಪ್ಲೈಟ್ ಇದಿರುತ್ತೆ. ಗಮ್ ಇರೋದನ್ನ ಕೆಳಭಾಗ ಮಾಡಿ ಈ ರೀತಿ ಐರನ್ ಬಾಕ್ಸಲ್ಲಿ ಹೀಗೆ ಪ್ರೆಸ್ ಮಾಡ್ಕೊತ ಹೋಗಿ. ಹೀಟಲ್ಲಿ ತುಂಬ ಹೀಟ್ ಬೇಕಾಗತ್ತೆ, ಸ್ವಲ್ಪ ಹೀಟ್ ಇದ್ದರೆ ಬರೋದಿಲ್ಲ. ಓಕೆ, ಈ ರೀತಿ ಫುಲ್ ಹೀಟ್ ಮಾಡ್ಕೋಬೇಕಾಗತ್ತೆ. ಫುಲ್ ಹೀಟ್ ಮಾಡಿಕೊಂಡು ನೋಡಿ, ಇದು ಹೀಗೆ ಬರೀ ಹೀಟಲ್ಲಿ ಹಾಗೆ ಪ್ರೆಸ್ ಮಾಡಿದ್ರೆ ಆಗೋದಿಲ್ಲ. ಅವಾಗ ಏನಪ್ಪ ಅಂದರೆ ನೀವು ಮತ್ತೆ ಪಾಲ್ಸ್ ರೆಟ್ ಇರುತ್ತಲ್ವ, ಈ ರೀತಿ ಪಾಲ್ಸ್ ರೆಟ್ ತೊಗೊಂಡು ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಬೇಗ ಅದು ಗಮ್ಮಿಂಗು ಕ್ಲೀನ್ ಆಗುತ್ತೆ. ಓಕೆ ನೋಡಿ, ಈ ರೀತಿ ಗಮ್ಮಿಂಗು ಕ್ಲೀನಾಗಿ ಆಗಬೇಕು ಅಂದರೆ ನೀವು ಈ ರೀತಿ ಪಾಲ್ಸ್ ರೆಟ್ಟನ್ನು, ಇಲ್ಲ ಅಂದರೆ ಸ್ಕೇಲ್ ಇರುತ್ತಲ್ವ, ಸ್ಕೇಲನ್ನು ಅದ್ರ ಮೇಲೆ ಹೀಟ್ ಆದಮೇಲೆ ಅದ್ರ ಮೇಲೆ ಇಟ್ಟಾಗ ಗಮ್ಮಿಂಗು ಕ್ಲೀನಾಗಿ ಆಗುತ್ತೆ. ಓಕೆ ನೋಡಿ, ಇದು ಪಟ್ ಅಂತ ನೀವು ಗಮ್ಮಿಂಗ್ ಯಾವ ರೀತಿ ಹೀಟಿಂಗ್ ಇಟ್ಕೊಂಡಿದ್ದೀನಿ, ನಾನು ಫುಲ್ಲು ಕಾಟನಿಗೆ ಇಟ್ಕೊಂಡಿದ್ದೀನಿ. ಹೀಟು ಇಟ್ಕೊಂಡು ಪ್ರೆಸ್ಸಿಂಗ್ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ಪ್ರೆಸ್ಸಿಂಗ್ ಮಾಡ್ಕೋಬೇಕಾಗತ್ತೆ ನೋಡಿ. ಇನ್ನೂ ಕೂಡಿಲ್ಲ, ಓಕೆ, ಇನ್ನು ಪ್ರೆಸ್ಸಿಂಗ್ ಆಗಿಲ್ಲ, ಹಾಗಾಗಿ ಇನ್ನೂ ಫುಲ್ ಪ್ರೆಸ್ಸಿಂಗ್ ಮಾಡ್ತಾಯಿದ್ದೀನಿ ನೋಡಿ. ಮತ್ತೆ ತಕ್ಷಣ ಈ ರೀತಿ ರಟ್ಟಿಟ್ಟಾಗ ಹೀಟ್ ವಾಪಸ್ ಬರುತ್ತೆ, ಬಂದಾಗ ಕ್ಲೀನಾಗೆ ಫ್ಯೂಸಿಂಗ್ ಆಗಿ ಕ್ಲೀನಾಗೆ ಗಮ್ಮಿಂಗ್ ಆಗುತ್ತೆ. ಓಕೆ, ಈ ರೀತಿ ಮಾಡ್ಕೊಂಡು ಹೋಗಿ, ತುಂಬ ಈಸಿಯಾಗಿ ನಿಮಗೆ ಗಮ್ಮಿಂಗ್ ಆಗುತ್ತೆ. ಓಕೆ, ಶರ್ಟ್ ಕಾಲರ್ ಫ್ಯೂಸಿಂಗು ಮತ್ತು ಕಪ್ಪು ಫ್ಯೂಸಿಂಗು ಈ ರೀತಿ ಮಾಡ್ಕೋಬೇಕಾಗತ್ತೆ. ಮತ್ತು ಫ್ರಂಟ್ ಪಟ್ಟಿ ಫ್ಯೂಸಿಂಗ್ ಮಾಡ್ಕೋಬೇಕಾಗತ್ತೆ. ಯಾವ್ಯಾವ ರೀತಿ ಫ್ಯೂಸಿಂಗ್ ಮಾಡ್ಕೋಬೇಕು ಅನ್ನೋದನ್ನು ನಾನು ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ನೋಡಿ. ಈ ರೀತಿ ಫ್ಯೂಸಿಂಗ್ ಮಾಡ್ಕೋಬೇಕಾಗತ್ತೆ ನೋಡಿ. ಇದು ಗಮ್ಮಿಂಗ್ ಆಗಿದೆ. ಇವಾಗ ಕಾಲರ್ ಪಟ್ಟಿ ಇನ್ನೊಂದು ಬರುತ್ತಲ್ವ, 2 ಸೈಜ್ ಬರುತ್ತೆ. ಒಂದು ಚಿಕ್ಕದು ಬರುತ್ತೆ, ಮತ್ತೊಂದು ದೊಡ್ಡ ಸೈಜ್ ಬರುತ್ತೆ. 2 ಇರುತ್ತೆ ನೋಡಿ. ಇದು ಫಸ್ಟ್ ಐರನ್ ಮಾಡ್ಕೋಬೇಕು. ಹೀಗೆ ಮಾಡಿಕೊಂಡು ನೋಡಿ, ಸ್ಟ್ರೈಟ್ ಬಟ್ಟೆ ತೊಗೊಳ್ಳಿ, ಅಡ್ಡ ಬಟ್ಟೆ ಹಾಕಬೇಡಿ. ಮತ್ತು ನಿಮಗೆ ಹೊಲಿಯುವಾಗ ಎಕ್ಸ್ಪೆಂಡಿಂಗ್ ಬಂದುಬಿಡುತ್ತೆ. ಓಕೆ, ಹಾಗಾಗಿ ನೀವು ಇದನ್ನು ಸೀದಾದಲ್ಲಿ ಕ್ಲೀನಾಗಿ ಈ ಥರ ಇಟ್ಕೊಂಡಿದ್ದೀನಿ. ಗಮ್ಮಿಂಗ್ ಯಾವ ಕಡೆ ಇದೆ ನೋಡಿ. ಮತ್ತು ಇಲ್ಲ ತುಂಬ ಹೀಟ್ ಆದ್ರೂ ಕೂಡ ಮೆಲ್ಟ್ ಆಗಿಬಿಡುತ್ತೆ. ಹಾಗಾಗಿ ನೋಡಿ, ಮೀಡಿಯಮ್ಮು ಹೀಟ್ ಇದೆ. ನಾನೀಗ ಹೀಟ್ ಆಗಿದೆ ಅಲ್ವಾ ನೋಡಿ. ಇವಾಗ ತಕ್ಷಣಕ್ಕೆ ಹಿಂಗೆ ಒಂದು 2 ಸತಿ ಇದು ಮಾಡಿಕೊಂಡು ತಕ್ಷಣ ಪಾಲ್ಸ್ ರಟ್ಟಿರತ್ತಲ್ವ, ಅದನ್ನ ಅದ್ರ ಮೇಲೆ ಇದು ಮಾಡಿ, ಆವಾಗ ಯಾವುದೇ ರೀತಿ ಗಮ್ಮಿಂಗು ಕ್ಲೀನಾಗಿ ಆಗುತ್ತೆ. ಓಕೆ, ಗಮ್ಮಿಂಗ್ ಕ್ಲೀನಾಗಿ ಆಗಬೇಕು ಅಂದರೆ ಈ ರೀತಿ ಟಿಪ್ಸ್ಗಳನ್ನೆಲ್ಲ ಫಾಲೋ ಮಾಡ್ತಾಯಿದ್ರೆ ನಿಮಗೆ ಗಮ್ಮಿಂಗ್ ಎಲ್ಲ ಕ್ಲೀನಾಗಿ ಆಗುತ್ತೆ. ಓಕೆ ಓಕೆ ನೋಡಿ, ಇವಾಗ ಕೆಳಭಾಗದಲ್ಲಿ ಇದು ಫೋಲ್ಡಿಂಗ್ ಇರುತ್ತೆ. ಈ ಫೋಲ್ಡಿಂಗು ಸುತ್ತ ನಾವು ಇದೇ ರೀತಿ ಇವಾಗ ಐರನ್ನಲ್ಲೇ ಫಿನಿಷಿಂಗ್ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ, ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ. ಓಕೆ ನೋಡಿ, ಇದನ್ನು ಮಾತ್ರ ನೀವು ಒಂದು ಫೋಲ್ಡಿಂಗ್ ಮಾತ್ರ ಈ ರೀತಿ ಮಾಡ್ಕೊಳ್ಳಿ. ಮತ್ತು ಯಾವುದೋ ನೀವು ಇದು ಮಾಡ್ಕೋಬೇಡಿ. ಈ ರೀತಿ ಇದು ಮಾಡ್ಕೊಂಡಾಗ ನಿಮಗೆ ಫಿನಿಷಿಂಗು ಐರನ್, ನೀವು ಬಟ್ಟೆನೂ ಐರನ್ ಮಾಡ್ತೀರಲ್ವ, ಐರನ್ ಮಾಡುವಾಗ ಕೂಡ ಇದೇ ರೀತಿ ನೀವು ಪಾಲ್ಸ್ ರಟ್ಟನ್ನು ಉಪಯೋಗಿಸಿ ತುಂಬ ಈಸಿ ಮತ್ತು ಫಿನಿಷಿಂಗು ಕ್ಲೀನಾಗಿ ಕೂರುತ್ತೆ. ಓಕೆ.